ಭೂಕಂಪಕ್ಕೆ ಒಂದೇ ಕ್ಷಣದಲ್ಲಿ ಬುಡಮೇಲಾದ ಮನ್ಮಾರ್. ಕ್ಷಣಾರ್ಧದಲ್ಲಿ ಅಲ್ಲೂಲ ಕಲ್ಲೂಲ ಧರೆಗುಳಿದ ಬೃಹತ್ ಕಟ್ಟಡಗಳು ಕುಸಿತ ಆಗಿದೆ. ಸೇತುವೆಗಳು, ಅಪಾರ್ಟ್ಮೆಂಟ್ಗಳು. ಈವರೆಗೆ 43 ಮಂದಿ ನಾಪತ್ತೆ ಆಗಿದ್ದಾರೆ. ಇಂದು ಮಧ್ಯಾಹ್ನ 12:50ಕ್ಕೆ ಸಂಭವಿಸಿದ 7.7 ತೀವ್ರತೆಯ ಭೂಕಂಪ ಸಾಂಗೈಂಗ್ ನಗರದ ಬಳಿ ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ. ಮನ್ಮಾರ್ ರಾಜಧಾನಿ ನೇಪಿಡೌನ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವಂತಹ ಸಾಂಗೈಂಗ್. ಥೈಲ್ಯಾಂಡ್ನಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಬ್ಯಾಂಕಾಕ್ನಲ್ಲಿ ಮೆಟ್ರೋ ರೈಲು ಬಂದ್ ಆಗಿದೆ. ನೆರೆಯ ಚೀನಾದ ಯುನ್ಮಾನ್ ಪ್ರಾಂತ್ಯದಲ್ಲೂ ಕೂಡ ಭೂಕಂಪನ ಆಗಿದೆ. ಮಯನ್ಮಾರ್ನಲ್ಲಿ ಭೂಕಂಪ ಸಾಮಾನ್ಯ, ಪದೇ ಪದೇ ಭೂಕಂಪನಗಳಾಗ್ತಾನೆ ಇರುತ್ತೆ. 1930, 1956, 2016ರಲ್ಲೂ ಕೂಡ ಪ್ರಬಲ ಭೂಕಂಪಗಳಾಗಿತ್ತು. ಈಗ ಮತ್ತೆ ಭೂಕಂಪ ಆಗಿರುವಂಥದ್ದು. ಸೊ ಇವತ್ತಿನ ಅಪ್ಡೇಟನ್ನು ನಾವು ನೋಡೋದಾದ್ರೆ ಸುಮಾರು 7.7 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಅಲ್ಲಿದ್ದವರಿಗೆ ಒಂದು ರೀತಿಯಾದಂಥ ಆತಂಕ ಅನ್ನೋದು ಕೂಡ ಆಗಿದೆ. ಎಲ್ಲ ಬಿಲ್ಡಿಂಗ್ ಎಲ್ಲ ಬಿಟ್ಟು ಹೊರಗಡೆ ಓಡ್ ಬರ್ತಾ ಇದ್ದಾರೆ. 7.7 ತೀವ್ರತೆಯಲ್ಲಿ ಭೂಮಿ ನಡಗಿರುವಂಥದ್ದು. ಕಟ್ಟಡಗಳು ಧರೆಗೆ ಉರುಳಿರುವಂತಹ ಭಯಾನಕ ದೃಶ್ಯಗಳು ಕೆಲವರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಕೂಡಲೇ ಘಟನಾ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿ ಭೇಟಿಯನ್ನು ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಬ್ಯಾಂಕಾಕ್ನಲ್ಲಿ 7.7 ತೀವ್ರತೆಯ ಭಾರೀ ಭೂಕಂಪ ಸಂಭವಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ 7.7 ಮತ್ತು 6.4 ತೀವ್ರತೆಯ 2 ಭೂಕಂಪಗಳು ಸಂಭವಿಸಿರೋದು. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಬಲವಾಗಿ ಭೂಮಿ ಕಂಪಿಸಿದೆ. ಈ ಭೂಕಂಪನದ ತೀವ್ರತೆಗೆ ಮಯನ್ಮಾರ್ನ ಮಂಡಲೆಯಲ್ಲಿರುವಂತಹ ಐಕಾನಿಕ್ ಅವಾ ಸೇತುವೆ ಇರಾವುಡ್ಡಿ ನದಿಗೆ ಕುಸಿದಿದೆ ಮತ್ತು ಬೃಹತ್ ಭೂಕಂಪದಿಂದಾಗಿ ಹಲವಾರು ಕಟ್ಟಡಗಳು ಕುಸಿದು ಧರೆಗೆ ಉರುಳಿದೆ. ಅದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಭಾರಿ ಭೂಕಂಪನಕ್ಕೆ ಜನರು ಕಂಗಾಲಾಗಿದ್ದಾರೆ. ಇನ್ನು ಭೂಕಂಪನಕ್ಕೆ ಬೃಹತ್ ಕಟ್ಟಡಗಳು ಧರೆಗುರುಳುವಂತ ಭಯಾನಕ ದೃಶ್ಯಗಳು ಸೆರೆ ಸಿಕ್ಕಿದೆ. ಇನ್ನು ಈ ಆಕಾಶದೆತ್ತರದ ಕಟ್ಟಡ ನೆಲಕಚ್ಚಿದ ಪರಿಣಾಮ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಶಂಕಿಸಲಾಗ್ತಾ ಇದೆ. ಕೆಲವರು ನಾಪತ್ತೆ ಆಗಿದ್ದಾರೆ. ಇನ್ನು ಕೆಲವರಿಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಭೂಕಂಪದ ಬಳಿಕ ಬ್ಯಾಂಕಾಕ್ನಲ್ಲಿ ಸುಮಾರು 42ರಿಂದ 43 ಮಂದಿ ನಾಪತ್ತೆ ಆಗಿದ್ದಾರೆ. ಕಟ್ಟಡ ಕುಸಿದ ಪರಿಣಾಮ ಅವಶೇಷಗಳ ಅಡಿ ಜನರು ಸಿಲುಕಿದ್ದಾರೆ ಅಂತ ಶಂಕಿಸಲಾಗ್ತಾ ಇದೆ. ಇನ್ನು ಭಾರತದ ಮೇಘಾಲಯದಲ್ಲಿ 4ರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಭಾರತದಲ್ಲಿ ಕಡಿಮೆ ತೀವ್ರತೆಯ ಭೂಕಂಪ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸದ್ಯ ಅಲ್ಲಿನ ಸ್ಥಿತಿಗತಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೆ ಇಲ್ಲಿ ತೀರಾ ಕಾಮನ್ ಈ ಭೂಕಂಪನ ಅನ್ನೋದು ಇಲ್ಲಿ ಬಹಳ ವರ್ಷಗಳಿಂದ ಆಗ್ತಾ ಇದೆ. 1930ರಲ್ಲೂ ಆಗಿತ್ತು, 56ರಲ್ಲೂ ಆಗಿತ್ತು, 2016ರಲ್ಲೂ ಕೂಡ ಸಂಭವಿಸಿತ್ತು ಇದೇ ರೀತಿಯಾದಂಥ ಪ್ರಬಲವಾದ ಭೂಕಂಪನಗಳು.มันแค่สั่นจนน้ำมันไหลลงสตอรี่ก่อนใช่ไม่ได้ถลอกมันแค่สั่นจนน้ำมันไหลลงสตอรี่ก่อนใช่ไม่ได้ถลอกมันแค่สั่นจนน้ำมันไหลลงสตอรี่ก่อนใช่ไม่ได้ถลอกมันแค่สั่นจนน้ำมันไหลลงสตอรี่ก่อน
ಸಾವಿರ ಬೆಡ್ಗಳ ಆಸ್ಪತ್ರೆ ಕ್ಷಣಾರ್ಧದಲ್ಲೇ ನೆಲಸಮ ಆಗಿದೆ. ಮಯನ್ಮಾರ್ ರಾಜಧಾನಿ ನೇಪಿಡಾವ್ನಲ್ಲಿರುವಂತಹ ಆಸ್ಪತ್ರೆ ಬೀದಿ ಬೀದಿಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆ ನೆಲಸಮ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ನೋಡಿ, ಭೂಕಂಪದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಸಾವಿರ ಬೆಡ್ಗಳ ಆಸ್ಪತ್ರೆ ಕ್ಷಣಾರ್ಧದಲ್ಲೇ ನೆಲಸಮ ಆಗ್ಬಿಟ್ಟಿದೆ. ಮಯನ್ಮಾರ್ ರಾಜಧಾನಿ ನೇಪಿಡಾವ್ನಲ್ಲಿರುವಂತಹ ಆಸ್ಪತ್ರೆ ಬೀದಿ ಬೀದಿಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆ ನೆಲಸಮ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ಅತಿ ದೊಡ್ಡ ಹಾಸ್ಪಿಟಲ್ ನೆಲಸಮ ಆಗಿದೆ. ನೋಡ್ತಾ ಇದ್ದ ಹಾಗೇನೆ ಧರೆಗೆ ಉರುಳು ಬಿದ್ದುಬಿಟ್ಟಿದೆ. ಇದೀಗ ಗಾಯಗೊಂಡವರಿಗೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೀದಿ ಬೀದಿಗಳಲ್ಲೇ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆಸ್ಪತ್ರೆ ನೆಲಸಮ ಆಗಿರುವಂತಹ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬಹುದು. ಒಂದೊಂದೇ ಕ್ಷಣದಲ್ಲೂ ಕೂಡ ಒಂದೊಂದು ದೊಡ್ಡ ಕಟ್ಟಡಗಳೇ ನೆಲಗುರುಳಿ ಬೀಳ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಈ ಭೂಕಂಪನದ ತೀವ್ರತೆ ಇದೆ. 7.7, 6.9, 6.3 ಈ ತೀವ್ರತೆಯಲ್ಲಿ ಭೂಮಿ ಕಂಪಿಸ್ತಾ ಇರೋದು. ನೋಡಿ, ಇದು ದೊಡ್ಡ ಬಿಲ್ಡಿಂಗ್ ಮತ್ತು ಸೇತುವೆಗಳು ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಎಲ್ಲವೂ ನೆಲಕ್ಕುರುಳಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ನಿಖರವಾದಂಥ ಅಂಕಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ಸಿಗ್ತಾಗಿಲ್ಲ. ಕಣ್ಮರೆ ಆಗಿದ್ದಾರೆ ಒಂದು 43 ಮಂದಿ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ. ಸಾವು ನೋವು ನಷ್ಟ ಇದ್ಯಾವುದ್ರ ಬಗ್ಗೆಯೂ ಈಗಲೇ ಮಾಹಿತಿ ಸಿಗ್ತಾಗಿಲ್ಲ. ಸುಮಾರು 12 ಗಂಟೆ ಸುಮಾರಿಗೆ ಭೂಮಿ ಕಂಪಿಸಿದಂತ ಅನುಭವ ಆಗಿದೆ. ಕೆಲವು ಕಡೆಯಲ್ಲಿ ಲೈಟ್ ಆಗಿ ಅನುಭವ ಆಗಿದೆ, ಕೆಲವು ಕಡೆಯಲ್ಲಿ ಇದರ ತೀವ್ರತೆ ಅತಿ ಹೆಚ್ಚಾಗೇ ಇತ್ತು. ನೋಡಿ ಯಾವ ರೀತಿಯಾಗಿ ಅಲ್ಲಿ ಎಲ್ಲವೂ ಶೇಕ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟರ ಮಟ್ಟಿಗೆ ಅಲ್ಲಿನ ತೀವ್ರತೆಗಿತ್ತು. ದೊಡ್ಡ ಆಸ್ಪತ್ರೆ, ದೊಡ್ಡ ಬಿಲ್ಡಿಂಗ್ಗಳು ನೋಟ ಇದ್ದ ಹಾಗೇನೆ ನೆಲಕ್ಕುರುಳಿ ಬಿದ್ದುಬಿಟ್ಟಿದೆ. ಇದರಿಂದ ಸಹಜವಾಗಿ ಜನರು ಅಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ಈ ಥೈಲ್ಯಾಂಡು ಆಗಿರಬಹುದು, ಈ ಬ್ಯಾಂಕಾಕ್ ಆಗಿರಬಹುದು, ಸೊ ಇಲ್ಲೆಲ್ಲ ಪ್ರವಾಸಿಗರ ತಾಣ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಕೂಡ ತೆರಳಿರ್ತಾರೆ. ಬೇರೆ ಭಾಗಗಳಿಂದ ಇಲ್ಲಿಗೆ ಹೋಗಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಅನೇಕರು ಕಣ್ಮರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಕೆಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಎಲ್ಲದಕ್ಕೂ ರಕ್ಷಣಾ ಕಾರ್ಯಾಚರಣೆಯನ್ನು ಈಗ ನಡೆಸಲಾಗ್ತಾ ಇದೆ. ಭರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಕೆಲವರನ್ನ ಸೇಫ್ ಮಾಡಲಾಗಿದೆ, ಕೆಲವರನ್ನ ಕಟ್ಟಡಗಳಿಂದ ಹೊರತೆಗೆದು ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಲವರಿಗಾಗಿ ಇನ್ನು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲರೂ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ದೊಡ್ಡ ಕಟ್ಟಡದಲ್ಲಿ ಇದ್ದವರೆಲ್ಲ ಜೀವ ಉಳಿದ್ರೆ ಸಾಕು ಅಂತ ಹೊರಗಡೆ ಓಡ್ ಬಂದಿದ್ದಾರೆ. ಬಹುತೇಕ ಮನೆಗಳಾಗಿರ್ಬಹುದು ಅಥವಾ ದೊಡ್ಡ ಹಾಸ್ಪಿಟಲ್ ಮಾಲ್ಗಳಾಗಿರ್ಬಹುದು, ಎಲ್ಲ ಕಡೆಯಲ್ಲೂ ಕೂಡ ಈ ಗೋಡೆಗಳು ಬಿರುಕು ಕಾಣಿಸ್ಕೊಂಡಿರುವಂತ ಪರಿಸ್ಥಿತಿಯೇ ಇದೆ. ಭೂಕಂಪಕ್ಕೆ ಕಳವಳ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ, ಎಲ್ಲರ ಸುರಕ್ಷತೆ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸ್ತೇನೆ. ಭಾರತ ಸಾಧ್ಯ ಇರುವ ಎಲ್ಲ ನೆರವು ನೀಡೋದಕ್ಕೆ ಸಿದ್ಧವಾಗಿದೆ ಅಂತ ಇದ್ದ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಮಯನ್ಮಾರ್, ಥೈಲ್ಯಾಂಡ್ ಜೊತೆ ಸಂಪರ್ಕದಲ್ಲಿದ್ದೇವೆ ಅಂತ ಟ್ವೀಟ್ ಮಾಡಿ ಭರವಸೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ. ಎಲ್ಲ ತರದ ಸಹಾಯಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂಥ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಭೂಕಂಪಕ್ಕೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಹಾಗೆಯೇ ಎಲ್ಲರ ಸುರಕ್ಷತೆ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ಹೇಳಬೇಕಾಗತ್ತೆ. ಸೊ ಆ ಕೆಲಸವನ್ನ ಭಾರತ ಇದೀಗ ಮಾಡಲಾಗ್ತಾ ಇದೆ. ಭಾರತ ಸಾಧ್ಯ ಇರುವ ಎಲ್ಲ ನೆರವನ್ನ ನೀಡೋದಕ್ಕೆ ಸಿದ್ಧವಾಗಿದೆ. ಈ ಸಂಬಂಧ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚಿಸಿದ್ದೇನೆ. ಮಯನ್ಮಾರ್, ಥೈಲ್ಯಾಂಡ್ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ಅಂತ ಟ್ವೀಟ್ ಮಾಡಿ ಭರವಸೆಯನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ. ಭೂಮಿ ಕಂಪಿಸಿದಂತ ತೀವ್ರತೆ ತುಸು ಹೆಚ್ಚೇ ಇದ್ದಂಗೆ ಕಾಣಿಸ್ತಾ ಇದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದ್ ಕಡೆಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಈ ನಷ್ಟ ಹಾನಿ ಈ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇನ್ನು ಕೆಲವರಿಗೆ ಅಲ್ಲಿಗೆ ರೋಡ್ನಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ನಿಮ್ಮ ಜೊತೆ ಇದೆ ಅನ್ನುವಂಥ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡ್ತಾ ಇದೆ.